ಇಲ್ಲ ದರ್ಶನ ಹೇಗನಿಸ್ತು? ಖುಷಿ ಆಯ್ತಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ವಿ. ಬನ್ನಿ ನೋಡೋಣ ಇವತ್ತಿನ ದಿನಚರಿ ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು, ಅಕ್ಕನ ಮಗಳು, ಅಣ್ಣನ ಮಗಳು, ನನ್ನ ಮಗಳು. ನಾನು ಕ್ಯಾಮ್ರಾ ಕಾಣಲ್ಲ ಅಂತಂದ್ಬಿಟ್ಟು ದೂರ ಹೋಗಿ ಹೇಳಕ್ಕೆ. ಬನ್ನಿ ನಿಮಗೆ ಆಂಜನೇಯ ದರ್ಶನ ಮಾಡಿಸ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ಶನಿವಾರ ಸ್ವಲ್ಪ ಬೇಜಾರು ವಿಷಯ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಪ್ಪ ಬೇಜಾರು ವಿಷಯ ಅಂದರೆ, ನಿನ್ನೆ ಆದ ಘಟನೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಅದನ್ನು ನೀವೇ ನೋಡಿ ಕಮೆಂಟ್ ಮಾಡಿ, ಓಕೆನಾ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡೋದಕ್ಕೂ ಮನಸ್ಸಿಲ್ಲ, ಆದರೂ ಒಲ್ಲದ ಮನಸ್ಸಿನಿಂದ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ತುಂಬ ಬೇಜಾರಾಗ್ತಿದೆ. ಏನೇ ಆಗಲಿ, ವಸ್ತು ಆಗಲಿ, ಪ್ರಾಣಿ ಆಗಿರ್ಬೋದು, ಒಬ್ಬ ಮನುಷ್ಯನಾಗಿರ್ಬೋದು, ಇವತ್ತು ನಾವು ಕಳ್ಕೊಂಡ್ವಿ, ಇವತ್ತು ನಮ್ಮಿಂದ ದೂರ ಆಗಿದ್ರು ಅಂತಂದರೆ ತುಂಬ ದುಃಖ ಆಗುತ್ತೆ ಅಲ್ವಾ? ಅಷ್ಟೊಂದು ಹಚ್ಕೊಂಡಿರ್ತೀವಿ, ಜೊತೆಗೆ ಅವರು ಕೂಡ ನಮ್ಮನ್ನ ತುಂಬ ಹಚ್ಕೊಂಡಿರ್ತಾರೆ. ಒಬ್ಬ ಮನುಷ್ಯ ಆಗಿರ್ಬೋದು, ಒಬ್ಬ ಪ್ರಾಣಿ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು. ಆ ಥರ ಒಂದು ಸನ್ನಿವೇಶ ನಮ್ಮ ಮನೆಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದೇಳಿದರೆ, ನಾವು ಹೋಗ್ತಾ ಬರ್ತಾ ಊರಿಗೆ ಹೋಗೋದಾಗಲಿ, ಊರಿಗೆ ಬರೋದಾಗಲಿ, ಎಷ್ಟು ಲವಲವಿಕೆಯಿಂದ ಕರ್ಕೊತಾ ಇದ್ದ ಒಬ್ಬ ಮನೆ ಮಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ನಾವು ಆ ಒಬ್ಬ ಮನೆ ಮಗನ ಕಳ್ಕೊಂಡ್ಬಿಟ್ವಿ. ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ. ಅದು ನೆನೆಸ್ಕೊತಾ ಇದ್ದರೆ ತುಂಬ ತಡೆಯೋಕ್ಕೂ ಆಗಲ್ಲ, ದುಃಖ ಆ ರೀತಿ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಬಂದಿದ್ದು ಅನುಭವಿಸ್ಲೇಬೇಕು. ತನ್ನ ಜೀವನ ಪಣಕ್ಕಿಟ್ಟು, ಅಂದರೆ ನಮ್ಮ ಜೀವನ ಕಾಪಾಡೋದಕ್ಕೆ ಅಂತ ಹೋಗಿ ತನ್ನ ಜೀವನನ ಕಳ್ಕೊಂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ನಿಜವಾಗ್ಲೂ ನಡೆದ ಒಂದು ಸನ್ನಿವೇಶ. ನಮ್ಮ ಜೀವನ ಕಾಪಾಡೋದಕ್ಕೆ ಅಂತ ಹೋಗಿಬಿಟ್ಟು ತನ್ನ ಜೀವನನೇ ಕಳ್ಕೊಂಡು ಇವತ್ತು ಮೇಲೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಎಲ್ಲ ಕಸ ಗುಡಿಸಿ, ರಂಗೋಲಿ ಹಾಕಿ ಎಲ್ಲನೂ ಅವನ ಹಿರಿಯರು ಮಾಡಿದ್ದು ಒಂದು ಸುಳ್ಳಲ್ಲ ಸ್ನೇಹಿತರೆ. ಗಾದೆ ಮಾತುಗಳು ಹೇಳಿರ್ತಾರಲ್ವ, ಒಂದು ಅರ್ಥ ಇಲ್ಲದೇ ಯಾವುದೇ ರೀತಿ ಒಂದು ಪ್ರಾಣಿಗೆ ಇದ್ದಷ್ಟು ನೀಯತ್ತು ಮನುಷ್ಯನಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅದು ಇವತ್ತು ನಿಜ. ಅದು ಇದು 100% ನಿಜ ಸ್ನೇಹಿತರೆ. ಪ್ರಾಣಿಗೆ ಇದ್ದಷ್ಟು ನೀಯತ್ತು ಮನುಷ್ಯರಿಗೆ ಇರೋದಿಲ್ಲ. ಇವತ್ತು ಸಾಕ್ಷಿ ನಮ್ಮ ಜಾನು ನಿಜವಾಗ್ಲೂ ಒಬ್ಬ ಮನೆ ಮಗ ಆಗಿ ಇವತ್ತು ಹೋಗ್ತಾ ಬರ್ತಾ ಅಪ್ಪನ ಜೊತೆ ಆಗಲಿ, ಸಿದ್ದು ಜೊತೆ ಆಗಲಿ, ಎಲ್ಲೋದ್ರೂ ಹಿಂದೆ ಹೋಗಿ ಅವರ ಜೀವನ ಕಾಪಾಡಿಕೊಂಡು ಮನೆ ಸೇರ್ತಾ ಇದ್ದ. ಇವತ್ತು ನಾವು ಆ ಜಾನುನ ಮಿಸ್ ಮಾಡ್ಕೊಂಡ್ವಿ. ತುಂಬ ಬೇಜಾರಾಗ್ತಿದೆ. ಏನಾಯಿತು, ಯಾಕೆ, ಏನು ಅಂತಂದ್ಬಿಟ್ರು. ಮನೆ ಮಗ ಯಾರು ಅಂತ ಅಂದ್ಕೊಂಡ್ರೆ ನೀವು? ಹೌದು ಸ್ನೇಹಿತರೆ, ನಾವು ನಾಯಿನ ಸಾಕಿದ್ವಿ. ತುಂಬ ಅಂದರೆ ನಾವು ಚಿಕ್ಕದಾಗಿದ್ದಾಗ ನಾವು ಸಾಕಿರಲಿಲ್ಲ. ಸಡನ್ನಾಗಿ ನಮ್ಮ ಮನೆ ಹತ್ರ ಬಂತು. ನಾವು ಒಂದು ತುತ್ತು ಅನ್ನ ಹಾಕಿದ್ವಿ. ಅವತ್ತಿಂದ ಹಿಡಿದು ಇವತ್ತಿನ ತನಕ ಕೂಡ ನಮ್ಮ ಮನೆಯಲ್ಲೇ ಇತ್ತು ನಾಯಿ. ಅದು ಪ್ರತಿದಿನ ಅಮ್ಮನ ಜೊತೆನೇ ಇರ್ತಿತ್ತು. ಎಲ್ಲೇ ಹೋದ್ರು, ಹೊರಗಡೆ ಹೋದರೂ ಕೂಡ ಅದು ಅಮ್ಮನ ಜೊತೆ ಹೋಗ್ತಾಯಿತ್ತು. ಅಪ್ಪಾಜಿ ಹೊರಗಡೆ ಹೋಗ್ತಂದ್ರು ಅವ್ರ ಜೊತೆ ಹೋಗ್ತಿತ್ತು. ಸಿದ್ದು ಹೊರಗಡೆ ಹೋಗ್ತಾಯಿದ್ರು, ಅವ್ರ ಜೊತೆನೇ ಹೋಗ್ತಾಯಿತ್ತು. ಕರೆಕ್ಟಾಗಿ ಮತ್ತೆ ಕರ್ಕೊಂಡ್ಬಂದು ಮನೆ ಹತ್ರನೇ ಸೇಫ್ಟಿ ಮಾಡ್ತಾಯಿತ್ತು. ಆದರೆ ಇವಾಗ ಆ ಒಂದು ಸೇಫ್ಟಿ ಮಾಡೋರು ಯಾರು, ಸೇಫ್ಟಿಯಾಗಿ ಇರೋದು ನೋಡ್ಕೊಳ್ಳೋದು ಯಾರು ಅಂತ ತುಂಬ ಬೇಜಾರಾಗ್ತಿದೆ. ಏನಾಗಿತ್ತು ಆ ನಾಯಿಗೆ, ಯಾಕೆ ಏನಾಯಿತು ಅಂತ ಅಂದ್ಕೋಬೋದು. ಖಂಡಿತವಾಗ್ಲೂ ಹಿಂದೆ ಒಂದು ತಿಂಗಳು 2 ತಿಂಗಳ ಹಿಂದೆ ಹಾವು ಬಂದಿತ್ತು ಸ್ನೇಹಿತರೆ ಮನೆ ಹತ್ರ. ಆ ಹಾವನ್ನು ಹಿಡಿದು ತಬ್ಬಾಕಿತ್ತು. ಅಂತಂದರೆ ಒಳಗಡೆ ಬರ್ತಾಯಿದ್ದ ಹಾವನ್ನು ಹೊರಗಡೆ ನಿಲ್ಲಿಸ್ಬಿಟ್ಟು ಅದಕ್ಕೆ ಒಳಗಡೆ ಬರದೇ ಇರೋ ರೀತಿ ನೋಡ್ಕೊತಾ ಇತ್ತು ಆ ಹಾವು. ನಮ್ಮ ಅಪ್ಪಾಜಿ ಕೂಗಿ ಕರಿತಾಯಿತ್ತು, ಅಮ್ಮನ ಕೂಡ ಕರಿತಾಯಿತ್ತು, ಬೊಗಳ್ತಾ ಕರಿತಾಯಿತ್ತು. ಏನೋ ಬಂದಿದೆ ಅಂತಂದ್ಬಿಟ್ಟು ಮತ್ತು ಅಪ್ಪಾಜಿ ಅಮ್ಮ ಬಂದು ನೋಡಿದಾಗ ದೊಡ್ಡದು ನಾಗರಾವು ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೂ 2 ನಾಯಿಗಳಿದ್ದಾವೆ ಸ್ನೇಹಿತರೆ. ಚಿಕ್ಕದೊಂದಿದೆ, ದೊಡ್ಡದೊಂದಿದೆ. ಅವು 2 ಕೂಡ ಅವು 3 ನಾಯಿ ಒಂದು ಹಾವನ್ನು ಸರ್ಕಲ್ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಹಾವನ್ನು ನಿಲ್ಲಿಸ್ಕೊಂಡು ಎಲ್ಲೂ ಹೋಗದೇ ರೀತಿಲಿ ಸ್ಟಾಪ್ ಮಾಡಿಕೊಂಡು ನಾವು ಅಪ್ಪಾಜಿ ಬರೋ ತನೂ ಒಂದು ನಾಯಿ ಒಂದು ಸರ್ಕಸ್ ಮಾಡ್ತಾಯಿತ್ತು ಸ್ನೇಹಿತರೆ. ತುಂಬ ಆ ಒಂದು ಸನ್ನಿವೇಶ ನೆನೆಸ್ಕೊಂಡ್ಬಿಟ್ರೆ
ನಮ್ಮಪ್ಪಾಜಿ ಹೇಳ್ತಾಯಿದ್ರು ಈ ರೀತಿ ಆಗಿತ್ತು ಮೊನ್ನೆ ಪಾಪಾಯ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ತುಂಬ ಬೇಜಾರಾಗ್ತಿದೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ, ಕಳ್ಳರು ಬಂದಿದ್ದರು ಅಂತಂದ್ಬಿಟ್ಟು. ಬಟ್ ಅವ್ರು ಕಳ್ಳರು ಬಂದಿದ್ದೇನೋ ನಿಜ, ಬಟ್ ಎಲ್ಲಿ ಮಾಯ ಆದ್ರು ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ. ಬಟ್ ಅವರು ಯಾವುದಕ್ಕೆ ಬಂದರು ಅಂತಲೂ ಗೊತ್ತಾಗಿಲ್ಲ. ಬಟ್ ಯಾವುದೇ ರೀತಿ ಒಂದು ಸಾಮಾನಾಗಿರ್ಬೋದು, ಒಂದು ಏನೇ ಒಂದು ಕಳ್ತನ ಮಾತ್ರ ಆಗಿರಲಿಲ್ಲ. ಅವರೇ ಏನಾದ್ರೂ ಸಾಯಿಸಿದ್ರಾ ಅಥವಾ ಬಗಳೋದಕ್ಕೆ ಹೋಗಿ ಏನಾದರೂ ಸಾಯಿಸಿದ್ರಾ, ಅದು ಸತ್ತ ತಕ್ಷಣ ನಮಗೆ ಮನಸ್ಸಲ್ಲಿ ಬಂದಿದ್ದು ಆ ಕಳ್ಳರ ಮೇಲೆ ಅನುಮಾನ ಬಂದಿತ್ತು. ಆದರೆ ಆ ಕಳ್ಳರು ಅವರು ಏನೂ ಮಾಡಿರಲಿಲ್ಲ. ಬಟ್ ಅಲ್ಲಿ ಆಗಿದ್ದು ನಾವು ಗಮನಿಸಿದ್ವಿ. ನಾಯಿಗೆ ಏನಾದರೂ ಅಥವಾ ಟ್ಯಾಕ್ಟ್ರಿ ಅಂದರೆ ರೋಡಲ್ಲಿ ಏನಾದರೂ ನಾಯಿ ಹಿಡಿಯೋಕ್ಕೆ ಹೋಗ್ತಿತ್ತು, ಬೈಕ್ ಆಗಿರ್ಬೋದು, ಹೊಸ ಬೈಕು ಯಾರಾದರೂ ಹೊಸಬ್ರು ಬಂದು ಅಂದರೆ ಆ ರೀತಿ ಹಿಡಿಯೋಕ್ಕಂತ ಹೋಗ್ತಾಯಿತ್ತು. ಏನಾದರೂ ಮಿಸ್ಟೇಕಾಗಿ ಏನಾದ್ರೂ ಆ ಗಾಡಿ ಏನಾದರೂ ಓಡಿಸ್ಕೊಂಡು ಹೋದ್ರಾ ಅಥವಾ ಟ್ಯಾಕ್ಟ್ರಿ ಏನಾದರೂ ಓಡಿಸ್ಕೊಂಡು ಹೋದ್ರಾ ಅಂತಂದ್ಬಿಟ್ಟು ಒಂದು ಅನುಮಾನ ಆಗಿತ್ತು. ಅದು ಯಾವುದೂ ಆಗಿರಲಿಲ್ಲ. ಮೈ ಮೇಲೆ ಒಂದು ಚಿಕ್ಕ ಗಾಯ ಕೂಡ ಆಗಿರಲಿಲ್ಲ. ಸುಮ್ಮನೆ ನೈಟ್ ಹೊತ್ತಲ್ಲಿ ಅದು ಯಾವಾಗ ತೀರ್ಕೊಂಡಿದ್ದೋ ಯಾವಾಗ ಹೋಗಿದ್ದಂತನೂ ಗೊತ್ತಿಲ್ಲ ಅದರ ಪ್ರಾಣ. ಬೆಳಗಿನ ಜಾವ ನೋಡಿದಾಗ ನಮ್ಮ ಅಪ್ಪಾಜಿ ಈ ಥರ ಹೊರಗಡೆ ಅಂತ ಹೋದಾಗ ಅಲ್ಲಿ ಕರೆಕ್ಟಾಗಿ ಮಲ್ಕೊಂಡ ರೀತಿ ಮಲ್ಕೊಂಡು ಅದು ತನ್ನ ಪ್ರಾಣನ ಬಿಟ್ಟಿತ್ತು. ಆದರೆ ಅಪ್ಪಾಜಿ ನೀರು ಹಾಕಿದ್ರು, ಅವು ಎಚ್ಚರ ಆಗಿಲ್ಲ. ಆ ಎಚ್ಚರ ಆಗೋದಕ್ಕೆ ಇದ್ದರೆ ತಾನೇ ಪಾಪ. ನೀರು ಹಾಕಿದರೆ ಎಚ್ಚರ ಆಗಿಲ್ಲ, ಏನೋ ಆಗಿದೆ ಅಂತಂದ್ಬಿಟ್ಟು ಸುಮ್ಮನೆ ಬಂದಿದ್ದಾರೆ ವಾಪಸ್ಸು. ತಿರ್ಗಾ ಬೆಳಕು ಹರಿದ ಮೇಲೆ ಮತ್ತೆ ಹೋದ್ರು, ನೋಡಿದ ಮೇಲೆ ಗೊತ್ತಾಯಿತು ಇದಕ್ಕೆ ಏನೋ ಆಗಿದೆ, ಸತ್ತೋಗಿದೆ ಇನ್ನೇನು ಅಂತಂದ್ಬಿಟ್ಟು ಸುಮ್ಮನೆ ಹಾಕಿದರೆ. ತಿರ್ಗಾ ನಮಗೆ ಹೇಳಿದರು ಸ್ನೇಹಿತರೆ. ಹೇಳಿದ ಆದಮೇಲೆ ಹೋಗಿ ನಾವು ಕೂಡ ನೋಡ್ಕೊಂಡ್ವಿ. ನಿಮಗೆ ವಿಡಿಯೋ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಮಲ್ಕೊಂಡಿದೆ ಅಂದರೆ. ಅದ್ರ ಮೈ ಮೇಲೆ ಒಂದು ಚಿಕ್ಕ ಪುಟ್ಟ ಗಾಯ ಕೂಡ ಆಗಿರಲಿಲ್ಲ. ಅದು ಅಪ್ಪಾಜಿ ಕೂಡ ಗೊತ್ತಾಗಲಿಲ್ಲ ಏನಾಗಿದೆ ಅಂತ. ಬಟ್ ಡೌಟ್ ಇತ್ತು, ಯಾಕಂದರೆ ಇದು ಹಾವನ್ನು ಹಿಡಿಯೋಕ್ಕೆ ಹೋಗ್ತಾಯಿತ್ತು. ಹಾಗಾಗಿ ಇದು ಮೋಸ್ಟ್ಲಿ ಒಂದು ಹುಳ ಮುಟ್ಟಿರ್ಬೋದು ಅನ್ನೋ ಒಂದು ಅನುಮಾನ ಇತ್ತು. ಬಟ್ ನಾವು ಹೋಗಿ ನೋಡಿದ್ವಿ ಸ್ನೇಹಿತರೆ. ಎಲ್ಲ ಕಡೆ ಚೆಕ್ ಮಾಡಿದ್ವಿ, ಎಲ್ಲೂ ಕೂಡ ಒಂದು ಚುಕ್ಕಿ ಗಾಯ ಕೂಡ ಆಗಿರಲಿಲ್ಲ. ಕರೆಕ್ಟಾಗಿ ಮೂಗತ್ರ ಬ್ಲಡ್ ಬರ್ತಾಯಿತ್ತು. ಕಚ್ಚಿದ ಒಂದು ಹೆಜ್ಜೆ ಏನಿರುತ್ತಲ್ಲ, ಹಲ್ಲಿನ ಹೆಜ್ಜೆ, ಹಾವಿನ ಒಂದು ಹೆಜ್ಜೆ ಇರುತ್ತೆ ಅಲ್ವಾ, ಅದನ್ನು ಗಮನಿಸಿದ್ವಿ. ಆವಾಗ ಗೊತ್ತಾಯಿತು ಇದಕ್ಕೆ ಹಾವು ಕಚ್ಚಿದೆ ಅಂತಂದ್ಬಿಟ್ಟು. ಅದು ಇವತ್ತು ತನ್ನ ಪ್ರಾಣನ ಒತ್ತೆ ಇಟ್ಟು ನಮ್ಮ ಜೀವನನ ಕಾಪಾಡಿತು, ನಮ್ಮ ಜೀವ ಕಾಪಾಡಿತು ಅನ್ನೋ ಒಂದು ಖುಷಿ ಒತ್ತಡ. ಆದರೆ ಜೀವ ಕಳ್ಕೊಂಡ್ಬಿಡ್ತಲ್ಲ ನಮ್ಮ ಸಲುವಾಗಿ ಅನ್ನೋದೊಂದು ಬಾಧ, ಮನಸ್ಸಿಗೆ ಬೇಜಾರು ಕಾಡ್ತಾಯಿದೆ. ನೀವು ಒಂದು ಸರಿ ಲಾಸ್ಟ್ ವಿಡಿಯೋದಲ್ಲೇ ಹಾಕಿದ್ದೆ ನಾನು. ಬೈಕ್ ಮೇಲೆ ಬರಬೇಕಾದ್ರೆ ನಮ್ಮ ಜೊತೆ ಹೆಂಗೆ ಓಡ್ಕೊಂಡು ಬಂದಿತ್ತು ಅಂತಂದರೆ, ಚಿನ್ನಾಟ ಆಡಿಕೊಂಡು ತುಂಬ ಎಷ್ಟು ವೇಗವಾಗಿ ಬೈಕ್ ಓಡಿಸ್ತಾ ಇದ್ದಿಲ್ಲ. ದರ್ಶನ ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ಮತ್ತು ಮುಂದೇನು? ನಾಷ್ಟ ಬೇಡ? ನೋಡೋಣ ಪಾರಾಜಿ ಏನು ಮಾಡಾರ ಟಿಫನ್ನು ಅಂತ. ತಿಂಡಿ ಬೇಕು. ದೇವ್ರ ದರ್ಶನ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ಮಾಡಬೇಕು. ಟೈಮ್ ಅಷ್ಟಾಗಿದೆ? ಟೈಮ್ 8:30 ಆಗತ್ತೆ. ನಾವು 8:30 ಐತಿ. 8:30 ಮತ್ತು ಶನಿವಾರ ಅಲ್ಲ, ಮತ್ತು ಆಂಜನೇಯ ದರ್ಶನ ಮಾಡ್ಕೊಂಡು ಬರ್ತಾವಣ. ಹಾಂ, ಹಾಂ, ತಾತ ಎಲ್ಲಿ ಹೋಗ್ಕಿರಮ್ಮ? ಎಲ್ಲಿ ಹೋಗ್ಕಿರಿ? ಹಾಂ, ಇಲ್ಲಿ ನೋಡ್ತಾ ಇರ್ಬೋದು. ಅಪ್ಪಾಜಿ ಹೇಳಿದ ತಕ್ಷಣ ಹೋದ್ವಿ ನೋಡೋದಕ್ಕೆ ಅಂತಂದ್ಬಿಟ್ಟು. ಹೋಗಿ ನೋಡಿದಾಗ ತುಂಬ ಬೇಜಾರು ಕೂಡ ಆಯಿತು, ಸಂಕಟ ಕೂಡ ಆಯಿತು. ಇಲ್ಲಿ ಮಕ್ಕಳು ಕರ್ಕೊಂಡು ನೋಡೋಣ ಬನ್ನಿ ಅಂತ ಹೋದ್ವಿ. ಹೋದಾಗ